ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಈ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಿದೆ. ಈ ಡೈಲಾಗ್ ಮತ್ತೆ ಸೀನ್ ಬಂದಾಗ ಥಿಯೇಟರ್ ಶೇಕ್ ಆಗೋದಂತೂ ಗ್ಯಾರಂಟಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನರ್ಕು ಕನ್ನಡಿಗ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ದರ್ಶನ್ ರವರ ಡೆವಿಲ್ ಚಿತ್ರದ ಟ್ರೈಲರ್ ನ ಅನಲೈಸ್ ಮಾಡೋಣ. ನಮ್ಗೆ ಯಾವ ತರ ಬೇಕಿತ್ತು, ಬಟ್ ಇದು ಯಾವ ತರ ಇದೆ, ಇನ್ನೇನಾದ್ರು ಚೇಂಜಸ್ ಆಗ್ಬೇಕಿತ್ತ, ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ರೀಚ್ ಆಗಿದೆನಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಬಿಡುಗಡೆ ಆಗಕ್ಕೆ ಇನ್ನು 1 ವಾರ ಅಷ್ಟೇ ಬಾಕಿ ಇದೆ. ದರ್ಶನ್ ಅವರು ಜೈಲ್ನಲ್ಲಿ ಇದ್ರೂ ಕೂಡ ಕ್ರೇಜಿಗೇನು ಕಮ್ಮಿ ಇಲ್ಲ. ಇಷ್ಟು ದಿನ ಹಾಡುಗಳು ಸದ್ದು ಮಾಡ್ತಿದ್ದು, ಇವಾಗ ಟ್ರೈಲರ್ ಸದ್ದು ಮಾಡ್ತಿದೆ. ಟ್ರೈಲರ್ ನೋಡಿ ನನಗನ್ಸಿದ್ದು ಇದು ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ. ಹೌದು, ಡೆವಿಲ್ ಚಿತ್ರದಲ್ಲಿ ತೋರಿಸಲಾಗಿದೆ ಮಾಸ್ ಇಷ್ಟಪಡೋರಿಗೆ ಮಾಸ್, ಕ್ಲಾಸ್ ಇಷ್ಟಪಡೋರಿಗೆ ಕ್ಲಾಸ್. ಈ 2 ಎಲಿಮೆಂಟ್ ಟ್ರೈಲರ್ ಅಲ್ಲಿ ಕಾಣಿಸಿಕೊಂಡಿದೆ. ಮಿಲನ ಪ್ರಕಾಶ್ ಅವರು ದರ್ಶನ್ ಅವ್ರ ಜೊತೆಗೆ ತಾರಕ್ ಸಿನಿಮಾದಲ್ಲಿ ಜೊತೆಗೆ ಕೆಲಸ ಮಾಡಿದ್ರು. ಅದೇ ಜೋಡಿ ಇವಾಗ ಡೆವಿಲ್ ಅಲ್ಲಿ ಕೆಲಸ ಮಾಡ್ತಿದೆ. ಟ್ರೈಲರ್ ಅಲ್ಲಿ ಅಭಿಮಾನಿಗಳನ್ನ ಮೆಚ್ಚಿಸುವಲ್ಲಿ ಮಿಲನ್ ಪ್ರಕಾಶ್ ಅವರು ಗೆದ್ದಿದ್ದಾರೆ. ಟ್ರೈಲರ್ ನೋಡಿದಾಗ ನಮ್ಗನ್ಸುತ್ತೆ ಕಾಸ್ಟಿಂಗ್ ಅಲ್ಲಿ ಹೊಸ ಪರಿಚಯ ಆಗಿದೆ. ಈಗ ಆಗಲೇ ಟ್ರೈಲರ್ 6 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಂಡಿದೆ. ಇದರಲ್ಲಿ ಇರುವಂತಹ ಕೆಲವು ಡೈಲಾಗ್ಗಳು ಅದು ರೀಲ್ಗಿಂತ ರಿಯಲ್ ಜಾಸ್ತಿ ಆಗಿದೆ. ಸೊ ಇದ್ರ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನೀವು ಟ್ರೈಲರ್ ನೋಡಿದ್ರೆ ಆ ಡೈಲಾಗ್ಸ್ ಯಾವ್ದಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಿದೆ, ಅದೇ ರೀತಿ ಇನ್ನೊಂದ್ ಸ್ವಲ್ಪ ನೆಗೆಟಿವ್ ಕೂಡ ಬರ್ತಿದೆ. ಲೈಕ್ ಯಾರು AI ವಾಯ್ಸ್ ಇಂದ ಜನರೇಟ್ ಮಾಡಿದ್ದಾರೆ ಅಂತ, ಅಂಡ್ ಇನ್ ಕೆಲವೊಬ್ರು ಮಾರ್ಟಿನ್ 2.0 ಅಂತಾನು ಕೂಡ ಹೇಳ್ತಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಬಜೆಟ್ ಅಂಡ್ ಕಲೆಕ್ಷನ್ ಗೆ ನಾವು ಅಂದಾಜ್ ಮಾಡಿದ್ರೆ ಗೊತ್ತಾಗುತ್ತೆ ಮಾರ್ಟಿನ್ ಆಗುತ್ತಾ ಅಥವಾ ಡೆವಿಲ್ ಆಗುತ್ತಾ ಅಂತ. ಯಾಕೆಂದ್ರೆ ಎಷ್ಟೋ ಸಿನಿಮಾಗಳು ಟ್ರೈಲರ್ ಅಲ್ಲಿ ಇರೋ ಹಾಗೆ ಮೂವಿಯಲ್ಲಿ ಇರಲ್ಲ. ಸೊ ಟ್ರೈಲರ್ ನೋಡಿ ನಾವು ಜಡ್ಜ್ ಮಾಡೋದಕ್ಕಿಂತ ಮೂವಿ ನೋಡೋದು ಬೆಟ್ರು ಅಂತ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ದರ್ಶನ್ ಅವರು ಎಷ್ಟೊಂದು ಕ್ಲಾಸಿ ಆಗಿದ್ದಾರೆ. ಸಮ್ ಟೈಮ್ ಕ್ಲಾಸಿ ಆಗಿರ್ತಾರೆ ಅಂಡ್ ಸಮ್ ಟೈಮ್ ಮಾಸ್ ಆಗಿರ್ತಾರೆ. ಅಂಡ್ ಈ ಟ್ರೈಲರ್ ಕೊಡುವಂತ ವೈಬ್ ಯಾವ ತರ ಇದೆ ಅಂದ್ರೆ, ಲೈಕ್ ಇದರಲ್ಲಿ ಅವರು ವಿಲನ್ ಆಗಿ ಹೀರೋ ಆಗಿರೋ ತರ, ಲೈಕ್ ಪೀಪಲ್ಗೆ ವಿಲನ್ ಕಾಣಿದ್ರು ಕೂಡ ಒಳಗೆ ಹೀರೋ ಆಗಿರೋ ತರ. ಸೊ ನಂಗೆ ಈ ತರ ವೈಬ್ ಅಂತೂ ಬರ್ತಿದೆ. ಸೊ ನಿಮ್ಗೆ ಯಾವ ತರ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.